ತೊಗೊಂಡು ಹೋಗ್ಬಿಡ್ತಾಳೆ ಒಳಗಳು. ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳ್ಕದ್ದು ನನ್ನ ತಟ್ಟೆಗೆ ಸುರೀರಿ ಅಂದರು. ಅದನ್ನು ತಿಂದರು, ಪೂರ ತಿಂದರು. ನಾನು ಅವಾಗ ಭಾಳ ತೆಳ್ಳಗಿದ್ದೆ. ಭಾಳ ತೆಳ್ಳಗಂದ್ರೆ ಏನು, ಭಾಳ ತೆಳ್ಳಗೆ, ಹೇಳೋಕ್ಕೆ ಕಾಣಿಸಲ್ಲ. ಎಲ್ಲ ಭಾಳ ಚೆನ್ನಾಗಿದ್ದೀರಿ ನೀವು, ಭಾಳ ತೆಳ್ಳಗಿದ್ದೆ ಅವಾಗ. 72, 73, 74 ಅದು ತಿಂದ್ಬಿಟ್ಟು ನಕ್ಕರು. ಆಮೇಲೆ ಯಾಕೆ ಸರ್ ನಗ್ತೀರಿ ಅಂದೆ. ಅದಕ್ಕೆ ಹಿಂಗೆ ತೂಕ ಮಾಡಿ ತಿಂತೀರಿ ಅಂತ ಹೇಳಿ ನಿಮ್ಮ ಸೊಂಟ ಲೇಡೀಸ್ ರಿಸ್ಟ್ ವಾಚ್ ಇದ್ದಂಗಿದೆ, ನಂದು ನೋಡಿ ಟವರ್ ಕ್ಲಾಕ್ ಆಗಿದೆ. ಹೌದು, ಸೆನ್ಸ್ ಆಫ್ ಹ್ಯೂಮರ್ ಯಾವಾಗ ಬರ್ತದೆ ಅಂತ ಹೇಳೋಕ್ಕೆ ಬರೋಲ್ಲ, ಯಾವಾಗ ಭಾವನಾತ್ಮಕ ಆಗ್ತದೆ ಅಂತ ಹೇಳೋಕ್ಕೆ ಬರೋಲ್ಲ. ತಕ್ಷಣ ಭಾವನೆ ಆಗ್ಬಿಡೋದು. ಒಂದು ಸಲ ಮನೆಗೆ ಹೋದಾಗ ಕನ್ನಡಕ ತೆಗೆದು ಮಲ್ಕೊಂಡಿದ್ರು, ಕೂತಿದ್ದಾರೆ ಕುರ್ಚಿ ಮೇಲೆ, ಕಾಟ್ ಮೇಲೆ. ಹೀಗೆ ನಾ ಹೋದೆ, ಯಾರೋ ಅಂದರು. ನಾನು ಬಂದಿದ್ದೀನಿ ಸರ್. ಮೇಷ್ಟ್ರ ಕೂತ್ಕೊಳ್ಳಿ ಅಂದರು. ಅಂದ್ಬಿಟ್ಟು ಹಿಂದೇನೋ ಟಪ ಟಪ ಸಪ್ಪಳ ಆಯ್ತು ರಸ್ತೆಯಲ್ಲಿ. ಏನು ಸಪ್ಪಳ ಅದು ಅಂದರು. ನಾನು ಕಾಟ್ ಹಿಂದೆ ಹೋಗಿ ನೋಡಿದೆ, ಯಾವುದೋ ಶವ ಸಂಸ್ಕಾರ, ಯಾವುದೋ ಒಂದು ಹೆಣ ತೊಗೊಂಡು ಹೋಗ್ತಿದ್ದಾರೆ ಮೆರವಣಿಗೆಯಲ್ಲಿ. ಈ ಹೂ ಹಾರಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹಲಿಗೆ ಬಾರಿಸ್ಕೊಂಡು ಹೋಗ್ತಿದ್ದಾರೆ. ನಾನು ಅಷ್ಟೇ ನಿರ್ವಿಕಾರವಾಗಿ ಹೇಳಿದೆ, ಯಾವುದೋ ಶವ ತೊಗೊಂಡು ಹೋಗ್ತಿದ್ದಾರೆ ಅಂತಂದೆ. ಒಂದು ನೋಡಿದರೆ ಕಣ್ಣಲ್ಲಿ ನೀರು. ಯಾಕೆ ಸರ್ ಅಂತ ಕೇಳಿದೆ. ಏನು ಒಂದು ಥಕ್ಕಂತ ಕ್ಷಣಕ್ಕೆ, ಅದೇ ದೊಡ್ಡ ಜೀವ ಅನ್ನೋದು ಒಂದು ಕ್ಷಣಕ್ಕೆ ಹೋಗ್ಬಿಡೋದ ಮೇಲೆ. ಯಾಕೆ ಸರ್ ಏನಾಯಿತು ಅಂತ ಕೇಳಿದೆ. ಏನೋಪ್ಪ, ಒಂದು ಯಾವುದೋ ಜೀವ ಭೂಮಿಗೆ ಬಂದಿತ್ತು, ಅದೇನು ಆಸೆ ಇಟ್ಕೊಂಡಿತ್ತೋ, ಏನು ಮಾಡಬೇಕು ಅಂದ್ಕೊಂಡಿತ್ತೋ, ಆಯಿತೋ ಇಲ್ಲೋ ಗೊತ್ತಿಲ್ಲ. ಭಗವಂತ ಅದೇನು ಶಕ್ತಿ ಇಟ್ಟು ಕಳಿಸಿದ್ನೋ, ಶಕ್ತಿ ಎಲ್ಲ ಸರಿಯಾಗಿ ಪ್ರಯೋಜನ ಆಯಿತೋ ಇಲ್ಲೋ ಗೊತ್ತಿಲ್ಲ. ದೇವರ ಆತ್ಮಕ್ಕೆ ಒಳ್ಳೇದು ಮಾಡಲಿ ಅಂತ ಕಣ್ಣಲ್ಲಿ ನೀರು ಸುರಿಸೋದು. ಅವ್ರು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಅವ್ರ ಬಗ್ಗೆ ಕರುಣೆ, ಪ್ರೀತಿ. ಈ ಆಲೂಗಡ್ಡೆ ಬಗ್ಗೆ ಅರ್ಧ ಹೇಳಿದೆ ನಿಮಗೆ. ಪೂರಿ ಆಲೂಗಡ್ಡೆ ಪಲ್ಯ ತಿನ್ನಬೇಕು. ಪಾಪ ಶಾರದಮ್ಮ ಕಷ್ಟಪಟ್ಟು ಮಾಡಬೇಕು. ಇವತ್ತು ತಿಂದ ತಕ್ಷಣ, ಅಮ್ಮ ಶಾರದಮ್ಮ ಇದೇನಮ್ಮ ಆಲೂಗಡ್ಡೆ ಮಣ್ಣಿನ ವಾಸನೆ. ಆಲೂಗಡ್ಡೆ ಬೆಳೆಯೋದೇ ಮಣ್ಣಲ್ಲಿ ಅದು. ಪಾಪ ಅವ್ರು ಎಷ್ಟು ಚೆಂದ ತೊಳೆದು ಮಾಡಬೇಕು, ಕುದಿಸೋರು, ಏನೋ ಮಾಡೋರು, ಸಿಪ್ಪೆ ತೆಗಿಯೋರು, ಮತ್ತೆ ತೊಳಿಬೇಕು, ಎಲ್ಲ ಮಾಡ್ತಿದ್ರು. ಇಲ್ಲ ವಾಸನೆ ಇದೆ, ನಮ್ಗೆ ಯಾರಿಗೂ ಬರಲ್ಲ. ಏನಪ್ಪ ನಿಮ್ಮ ಮೂಗೇ ಇಲ್ಲ, ನಮ್ಗೆ ವಾಸನೆ ಬರ್ತದೆ ಅನ್ಬೇಕು ಅವರು. ಒಂದು ಸಲ ಪಾಪ ಅವ್ರು ಏನು ಮಾಡಿದಾರೋ ಗೊತ್ತಿಲ್ಲ, ಏನೋ ವಿಶೇಷವಾಗಿ ಮಾಡ್ಕೊಂಡು ಬಂದಿರಬೇಕು. ಹೇಳಿದರು, ಇವತ್ತಿನ ನೋಡಿ ಅದು ಹೆಂಗೆ ಶುದ್ಧ ಮಾಡಿದ್ದೀನಿ ಅಂದರೆ ನಿಮ್ಗೆ ವಾಸನೆ ಬರೋ ಸಾಧ್ಯವೇ ಇಲ್ಲ, ಬರ್ತಾ ನೋಡಿ ಅಂದರು. ಚಾಲೆಂಜ್ ಮಾಡಿದರು. ಮುಂಡಪ್ಪ ತಿಂದ್ಬಿಟ್ಟು ಖರೆ ಭೇಷ್, ಇವತ್ತೇನು ಮಣ್ಣಿನ ವಾಸನೆ ಇಲ್ಲ, ಆದರೆ ಸಗಣಿ ವಾಸನೆ ಬರ್ತಾಯಿದೆ. ಏನು ಮಾಡ್ತೀರಿ ಇವ್ರಿಗೆಲ್ಲ? ಅಂದರೆ ಈ ಮುಖ ಗೊತ್ತಿರಲ್ಲ DVGದು ಎಲ್ಲರಿಗೂ. ಬರೀ ಗಿಗ್ಗ ಬಾದ್ ಹೊಡ್ಕೊಂಡಿರ್ತೀವಿ, ಆ ಮುಖ ಗೊತ್ತಿರಲ್ಲ. ಅವಸರ ಅಂದರೆ ಅಸಾಧ್ಯ ಅವಸರ. ಚಂದ್ರಮೌಳಿ ಅಂತಿದ್ದಾರೆ, ಇದ್ದಾರೆ ಚಂದ್ರು ಅವರು. ಇವರು ಹಾಲಲ್ಲಿ ರೂಮಲ್ಲಿ ಕೂತಿರಬೇಕು. ಯಾರೋ ಬಂದ ತಕ್ಷಣ, ಚಂದ್ರು ಅಲ್ಲಿ ಹೊರಗಡೆ ವರಾಂಡದಲ್ಲಿ ಟೇಬಲ್ ಮೇಲೆ ಪುಸ್ತಕ ಇದೆ, ಹಸಿರು ಕವರು ತಂದ್ಬಿಡು ಅನ್ಬೇಕು. ಹಾಂ ದೊಡ್ಡಪ್ಪ ಅಂತ ಅವ್ರು ಅನ್ಬೇಕು. ಇನ್ನೂ ಹಾಂ ಅಂದ ಮುಗಿಸಿರಲ್ಲ. ಸಿಕ್ತೋ? ಹೋದ್ಯಾ? ನಾನೇ ಬರಲ್ಲ? ಇಲ್ಲ ಹೋಗ್ತಾ ಇದ್ದೇದಪ್ಪ. ಇನ್ನೂ ಹೋಗಿಲ್ವಾ? ಎಲ್ಲಿದ್ದೆ ನೀನು? ಅವನು ಉಸಿರಾಡ್ಸೋಕೆ ಸಾಧ್ಯ ಇಲ್ಲ. ಸಿಗ್ತಾ ಇಲ್ಲ, ಕಾಣ್ತಾ ಇಲ್ಲ ನಿನಗೆ ಟೇಬಲ್ಲು. ಮತ್ತೆ ಅವನು ತರ್ತೀನಿ ದೊಡ್ಡಪ್ಪ. ಇವರು ಹೇಳಿ ಮುಗಿಸೋದೊಂದು ನಿಮಿಷದಲ್ಲಿ 30 ಸಲ ಹೇಳಿರ್ಬೇಕು. ಚಂದ್ರು ಕಾಣುತ್ತಾ ಇಲ್ಲ. ಅವ್ರ ಜೊತೆಗೆ ಬದುಕೋದು ಹೇಳ್ತೀನಲ್ಲ. ಆದರೆ ಇದೆಲ್ಲ ನಡುವೆ ಕೂಡ ಅದ್ಭುತ ಜೀವಿಗಳು ಅಂತ ಆಳ್ಕೋಬೇಕು. ಅವಾಗ ಕಳಿಸೋದಿರುತ್ತಲ್ಲ, ಆವಾಗ ನೀವು ಹೇಳ್ತಾರೆ, ಯಾವಾಗಿದ್ದರೂ ನೀವು ಬಾಯಿ ಮುಚ್ಚಿಕೊಂಡಿರ್ರಪ್ಪ, ಆದಷ್ಟು ಮಾತಾಡಬೇಡಿ ಅಂತ. ಅವ್ರಿಗೆ ವಿರಯವಾದಂಥ ಕಗ್ಗದ ಮಾತದು. ನಾನು ಎಷ್ಟೋ ಸಲ ಕೇಳ್ತಿದ್ದೆ, ಇಷ್ಟೊಂದು ಬರೆದಿದ್ದೀರಿ, 945 ಪದ್ಯ ಬರೆದಿದ್ದೀರಿ ಕಗ್ಗದೊಳಗೆ, ನಿಮ್ಮ ಪ್ರಿಯವಾದದ್ದು ಯಾವುದು ಅಂತ. ಹಂಗಂದ್ರೆ ಏನು ಮೇಷ್ಟ್ರೆ, 4 ಜನ ಮಕ್ಕಳೊಳಗೆ ಯಾರು ಪ್ರಿಯ ಅಂದರೆ ಏನು ಹೇಳೋದು ಅಂತಂತಿದ್ರು. ಆದರೆ ನಿಮಗೆ ಅತ್ಯಂತ ಇಷ್ಟವಾದದ್ದು ಯಾವುದು ಅಂತ. ಅವ್ರಿಗೆ ಇಷ್ಟವಾದದ್ದು ಪದ್ಯ ನಿಮಗೆ ಹೇಳಿಬಿಡ್ತೀನಿ, ಮುಗಿಸ್ತೀನಿ. ಭಾಳ ಚಂದ ಪದ್ಯ ಅದು, ಅದ್ಭುತ ಪದ್ಯ ಅದು. ಅವ್ರು ಹೇಳ್ತಾರೆ, ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ ತೆರಳು ಮಂಕುತಿಮ್ಮ. ಇಡೀ ಜೀವನ ಹೇಗೆ ಬದುಕಬೇಕು ಅನ್ನೋದನ್ನು 4 ಸಾಲಲ್ಲಿ ಹೇಳಿಬಿಡ್ತಾರೆ. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ. ಮತ್ತೊಬ್ಬರು ತಪ್ಪು ಮಾಡ್ತಾರಲ್ಲ, ಅವ್ರ ವಿಕಾರಗಳನ್ನು ನೋಡಿ ಜೋರಾಗಿ ನಗಬಾರದು, ಅಸಹ್ಯ ಮಾಡಬಾರ್ದು. ಹೆಂಗೆ ಮಾಡ್ತಾನೆ ನೋಡ್ರಿ ಅವನು, ನೀವು ಯಾರು ಹೇಳೋದಕ್ಕೆ ಅದನ್ನು? ಅದಕ್ಕೆ ನಗು ಮನದಿ, ಮನಸ್ಸಲ್ಲೇ ಪಾಪ ತಪ್ಪು ಮಾಡ್ತಾರೆ ಇವರು, ಮನಸ್ಸಲ್ಲೇ ಅನ್ಕೋಬೇಕು ನೀವು. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ. ಎರಡನೇದು ಭಾಳ ಮುಖ್ಯ, ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು. ಭಾಳ ದೊಡ್ಡ ಮಾತಿದು. ಕೆಲಸ ಮಾಡ್ತೀವಲ್ಲ ಕಷ್ಟಪಟ್ಟು, ಕೆಲವರು ಮಾಡೋದಿಷ್ಟು, ಹೇಳ್ಕೊಳ್ಳೋದಿಷ್ಟು. ಎಷ್ಟು ಕಷ್ಟ ಆಯ್ತು ಗೊತ್ತಾ ನನಗೆ, ಆಗಿರೋದಿಷ್ಟು. ಅದು ಬೇಡ. ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು.
ನೀನು ನೋವಾಗುತ್ತಾ, ಕಷ್ಟಪಡ್ತೀರ, ಯಾವುದೋ ತೊಂದರೆ ಬರುತ್ತಾ, ಹೇಳ್ಕೊಂಡು ತಿರುಗಾಡಬೇಡ್ರಿ ಮಂದಿ ಮುಂದೆ. ನೀವೆಲ್ಲ ಸುಭಾಷಿತಗಳನ್ನು ಬೇಕಾಷ್ಟು ಕಲ್ತಿದ್ದೀರಿ. ರೇ ರೇ ಚಾತಕ ಸಾವಧಾನ ಮನಸ ಮಿತ್ರಕ್ಷಣಂ ಶ್ರೂಯತಾಂ ಅಂಬೋದ ಬಹವೋ ವಹಂತಿ ಗಗನೆ ಸರ್ವೇತು ನೇತಾದೃಶ ಕೇಚಿದ್ ವೃಷ್ಟಿ ಭರಾದ್ರಿಯಂತಿ ವಸುಧಾಂ ಗರ್ಜಂತಿ ಕೇಚಿದ್ ವೃತ ಎಂ ಪಶ್ಯಸಿ ತಸ್ಯ ತಸ್ಯ ಪುರತೋ ಬಾಬ್ರೂಹಿ ದೀನಂ ವಜಃ. ಎಲ್ಲರ ಮುಂದೆ ಕೈ ಚಾಚಬೇಡಪ್ಪ, ತೊಂದರೆ ಇದೀರಿ ಅಂತ ಮಾಡಬೇಡ. ಆಕಾಶದಲ್ಲಿ ಬೇಕಾದಷ್ಟು ಮೋಡ ಬರ್ತವೆ, ಎಲ್ಲವೂ ಮಳೆ ಕೊಡಲ್ಲ, ಕೆಲವು ಮಳೆ ಸುರಿಸ್ತವೆ, ಕೆಲವು ಬರೀ ಸಪ್ಪಳ ಮಾಡಿ ಹೋಗ್ತವೆ. ಆದ್ದರಿಂದ ಚಾತಕ ಪಕ್ಷಿ ಎಲ್ಲರ ಮುಂದೆ ಬಾಯಿ ತೆಗಿಬೇಡ. ಅದಕ್ಕೆ ಹೇಳೋದು, ಬಿಗಿ ತುಟಿಯ ದುಡಿ ಒಂದು ನೋವು ಪಡುವೊಂದು. ಯಾವುದಾದ್ರೂ ಕಷ್ಟ ಬಂದಾಗ ಎಲ್ಲರ ಮುಂದೆ ಹೇಳ್ಕೊಂಡು ತಿರುಗಬೇಡ. ನಿನ್ನ ಕಷ್ಟ ನಿನಗೆ ಕಟ್ಕೋದನ. ಬಿಗಿ ತುಟಿಯ ದುಡಿ ಒಂದು ನೋವು ಪಡುವೊಂದು. ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ಬರೀ ಬಾಯಿ ತುಟ್ಕೊಂಡು ಮೂಲೆಯಲ್ಲಿ ಕೊಡೋದಲ್ಲ. ವಿಶ್ವ ಜೀವನ ಅಂತಿದೆಯಲ್ಲ, ನಿನಗೇನೋ ಕರ್ತವ್ಯ ಇದೆಯಲ್ಲ, ಚೆನ್ನಾಗಿ ಮಾಡಬೇಕು. ವಿದ್ಯಾರ್ಥಿಗಳು ನೀವೀಗ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಪ್ರಯತ್ನ ಮಾಡಬೇಕು. ಬರೀ 80% ಅಲ್ಲ, ಮಾರ್ಕ್ಸ್ ಹೇಳ್ತಾ ಇಲ್ಲ ನಾನು. ನಿಮ್ಮ ಪ್ರತಿಭೆಯ 80% ಬಳಕೆ ಅಲ್ಲ, 120% ಬಳಕೆ ಆಗಬೇಕು. ಶಕ್ತಿ ಹಾಕಿ ದುಡಿಬೇಕು ಏನು ಮಾಡಿದ್ರು. ಅದಕ್ಕೆ ಹೇಳ್ತಾರಲ್ಲ, ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಿನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ದುಡಿಬೇಕು. ಮುಂದೇನು ಮಾಡಬೇಕು? ನಗು ನಗುತ್ತಾ ಬಾಳ್, ನಗನಗ್ತಾ ಬದುಕಬೇಕು. ತೆರಳು ಮಂಕುತಿಮ್ಮ, ನಗನಗ್ತಾನೆ ಹೋಗಬೇಕು. ಹಾಗೆ ಬದುಕು. ಇಡೀ ಜೀವನದ ಫಿಲಾಸಫಿಯನ್ನು 4 ಸಾಲಲ್ಲಿ ಹೇಳಿದಂಥವ್ರು ಮಹಾತ್ಮರು. ಅಂಥವ್ರ ದರ್ಶನ ಆದದ್ರಿಂದ ಅನ್ನಿಸ್ತು, ಅವ್ರು ಹೋದ ದಾರಿ ತುಂಬ ದೊಡ್ಡದ ದಾರಿ, ನಾವಿನ್ನೂ ದಾರಿನೇ ಹುಡುಕಿಲ್ಲ. ಆದ್ದರಿಂದ ಅಹಂಕಾರ ಬರೋಕ್ಕೆ ಬಂದರೆ ಹುಚ್ಚುತನ, ಅದು ಬರಬಾರ್ದು ಅಲ್ವಾ? ಗೊತ್ತಿದೆ ಅಂತ ಅಂದು ಮನಸ್ಸಲ್ಲಿ ಭ್ರಮೆ ಬಂದರೆ ಅದು ನನ್ನ ಸಾವಿನ ಪಯಣ ಶುರು ಆಯಿತು ಅಂತ. ಅದಕ್ಕೆ ಹೇಳ್ತಾರೆ, ಮೊಮೆಂಟ್ ಐ ಫೀಲ್ ಐ ನೋ ಇಟ್ ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಡೆತ್ ಅಂತ. ಬಗ್ಗೆ ಒಂದು ಅನುಭವ ಬರ್ತದೆ. ಅವರ ಬೇಕಾದಷ್ಟು ಸರ್ಕಾರದಿಂದ ಅವರಿಗೆ ಚೆಕ್ಗಳು ಟ್ರಂಕಲ್ಲೇ ಇಟ್ಟಿದ್ರು. ಹೌದು ಎಲ್ಲ ಡೇಟ್ ಬಾರ್ ಆಗೋದು. ಹೌದು ಈಗ ಹೇಳಿದ್ರೆ ರಾಮನ ಭಕ್ತನಾಗೋದು. ಹೌದು. ಅವ್ರು ಯಾಕೆ ಹಾಗೆ ಮಾಡಿದ್ರು? ಈಗ ಅವ್ರಿಗೆ ನಿಜವಾದ ಯೋಗ್ಯತೆ ಇದ್ದರೆ ಹಣ ಪಡ್ಕೊಂಡ್ರೆ ಕುಟುಂಬಕ್ಕೆ ಉಪಯೋಗ ಆಗ್ತಿತ್ತಲ್ಲ ಅಂತ ಒಂದು. ಅದನ್ನು ಕೇಳಿದ್ದೀನಿ ಅವ್ರನ್ನ ಸಾಕಷ್ಟು ಸಲ. ಅದು ಅವ್ರು ತೀರ್ಕೊಂಡು ನಾನೇ ಹುಡುಕಿದ್ದೆ ಟ್ರಂಕ್. ಅದನ್ನು ಅವ್ರು ತೀರ್ಕೊಂಡು ಅವ್ರ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಬಂದ ತಕ್ಷಣ ಅವ್ರ ಕೋಣೆ ಶುದ್ಧ ಮಾಡಬೇಕು ಅಂತ ಹೋಗಿ ಒಂದು ಕಬ್ಬಿಣ ಕಾಟ್ ಸರಿಸಿದ್ರೆ ಕೆಳಗೊಂದು ಕಬ್ಬಿಣ ಟ್ರಂಕ್ ಇತ್ತು. ಅದು ಸುಮಾರು 28,500 ರೂಪಾಯಿ ಆಗಿನ ಕಾಲಕ್ಕೆ. 75 ಅಕ್ಟೋಬರ್ 75 ತೀರ್ಕೊಂಡಿದ್ದವ್ರು. 28,500 ರೂಪಾಯಿ ಬೆಲೆ ಬಾಳುವಂಥ ಚೆಕ್ಗಳು ಬಿದ್ದಿದ್ದ ಒಳಗಡೆ. ಬ್ಯಾಂಕಿಗೆ ಕಳಿಸಿಲ್ಲ ಅವರು. ಯಾಕೆ ಕಳಿಸಿಲ್ಲ ಅಂತಂದು ಹೇಳ್ತೀನಿ ನಾನು. ಎಷ್ಟು ಚೆನ್ನಾಗಿದೆ ಮಾತನ್ನು. ಇದು ನೈತಿಕತೆ ಅಂತ ಹೇಳೋದು ನಾನು. ಜೀವನದಲ್ಲಿ ಪಾಲಿಸೋದು, ಮಾತಾಡೋದು ಸುಲಭ, ಅದ್ರ ಬಗ್ಗೆ ಬದುಕೋದು ಭಾಳ ಕಷ್ಟ. ಆಗಿನ 28,000 ಅಂದರೆ ಇವನು 28 ಲಕ್ಷಮ್ಮ ಚೆಕ್ ಹಾಕಿ ಬಿದ್ದಿದೆ ಟ್ರಂಕ್ ಒಳಗೆ. ಬ್ಯಾಂಕಿಗೆ ಕಳಿಸಿಲ್ಲ. ಯಾಕೆ ಕಳಿಸಿಲ್ಲ ಅಂದರೆ ಅವ್ರಿಗೆ ನಂಬಿಕೆ ಏನು ಅಂದರೆ, ತಾನು ಏನೇ ಕೆಲಸ ಮಾಡಿದರೂ ಅವ್ರು ಕೊಟ್ಟಂಥ ಪ್ರತಿಫಲ ತಾನು ಮಾಡಿದ್ದಕ್ಕಿಂತ ಹೆಚ್ಚಾಗಿದೆ ಅಂತ ತಮಗನಿಸಿದ್ರೆ ಸಾಕು, ಮತ್ತೊಬ್ರು ಹೇಳೋದಲ್ಲ. ಗೊತ್ತಾಯ್ತಲ್ಲ? ಯಾರೋ ಕೊಡ್ತಾರೆ ನಿಮಗೆ 200 ರೂಪಾಯಿ ಅಂತ ಕೊಟ್ಟರು, ಚೆಕ್ ಕೊಟ್ಟರು ಅಂತ ಕೇಳಿ. ಇವ್ರು ಅನ್ಕೋತಾರೆ 200 ರೂಪಾಯಿ ಕೆಲಸ ಮಾಡಿಲ್ಲ ನಾನು, ಅಷ್ಟು ಕೆಲಸ ಆಗಿಲ್ಲ ನನ್ನ ಕಡೆಯಿಂದ ಅಂತ ಅನಿಸ್ಕೊಂಡ್ಬಿಟ್ರೆ ಸಾಕು, ಆ ಚೆಕ್ ಬ್ಯಾಂಕಿಗೆ ಕಳಿಸಲ್ಲ. ಹೀಗೆ ಬಿದ್ದಂಥ ಚೆಕ್ಗಳು ಗೊತ್ತಿಲ್ಲ, ಅವ್ರು ನೋಡಲಾರ್ದೆ ಬಿದ್ದದ್ದಲ್ಲ ಚೆಕ್ ಅದು. ಅವ್ರು ನೋಡಿ ಇದನ್ನು ಕಳಿಸೋದು ಬೇಡ ಅಂತ ಹಾಕಿದ್ದು ಟ್ರಂಕ್ಗಳು. ಅಂಥ ಚೆಕ್ 28,000 ನಾವು ಬಿಡ್ತೀವ? ಈಗ ಮತ್ತೊಬ್ಬರು ಚೆಕ್ ಫೋರ್ಜ್ ಮಾಡಿ ತೊಗೊಳ್ಳುವಂಥ ಜನ ಇರುವಾಗ ತನಗೆ ಕೊಟ್ಟಂಥ ಚೆಕ್ಕು ನನಗೆಷ್ಟು ಬೇಡ, ನನಗಿಷ್ಟು ಬರೋದಲ್ಲ. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಮಾಡಿದ್ರು ಹಾಗೇ. ಕಾಂಗ್ರೆಸ್ ಸೆಕ್ರೆಟರಿ ಆಗಿದ್ದಾಗ 50 ರೂಪಾಯಿ ಪಗಾರ ಅವರಿಗೆ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಇರಬೇಕು. ಒಂದು ದಿವಸ ಶಾಸ್ತ್ರಿ ಸ್ನೇಹಿತರು ಬಂದ್ರಂತೆ. ಒಂದು 500 ರೂಪಾಯಿ ಬೇಕಾಗಿತ್ತು ನನಗೆ ಅಂತ ಕೇಳಿದ್ರಂತೆ. 50 ರೂಪಾಯಿ ಬೇಕು ಅಂತ ಕೇಳಿದ್ರಂತೆ. ಇವರು ಶಾಸ್ತ್ರಿ, ಇಲ್ಲಪ್ಪ ನಾನು ಇರೋದೇ ಸಂಬಳ 50 ರೂಪಾಯಿ, ನನ್ನ ಹೆಂಡತಿ ಹೆಂಗೋ ಜೀವನ ಮಾಡ್ತಾಳೆ ಅದರೊಳಗೆ, ಇಲ್ಲ ನಾನು ಕೊಡೋದಕ್ಕೆ ಅಂದ್ರಂತಿವ್ರು. ಅಷ್ಟರೊಳಗೆ ಲಲಿತಾ ಶಾಸ್ತ್ರಿ ಇವ್ರ ಹೆಂಡತಿ ಒಳಗಡೆ ಇದ್ದವರು, 1 ನಿಮಿಷ ಬನ್ನಿ ಒಳಗಡೆ ಅಂತ ಕರೆದು ಗಂಡಿಗೆ ಹೇಳಿದ್ರಂತೆ, ನಿಮ್ಮ ಸ್ನೇಹಿತರಿಗೆ 50 ರೂಪಾಯಿ ಬೇಕಲ್ಲ, ಕೊಟ್ಬಿಡಿ ಅಂಥೇಳಿ 50 ರೂಪಾಯಿ ಕೊಟ್ರಂತೆ. ಇವರು ಏನಿಲ್ಲ, ಕೊಟ್ಟು ಕಳಿಸಿ ಸ್ನೇಹಿತನ ಕಳಿಸಿದ್ರು. ಇದೇ ನೋಡಪ್ಪ ನನ್ನ ಹೆಂಡತಿ ಕೊಟ್ಟಲು, ತೊಗೊಂಡೋಗು ಅಂತ ಕೊಟ್ಟರು. ಕಳಿಸಿದ್ಮೇಲೆ ಬಂದು ಕೇಳಿದ್ರಂತೆ, ಅಲ್ಲ ಎಲ್ಲಿ ಬಂತು ನಿಂಗೆ 50 ರೂಪಾಯಿ, ಎಲ್ಲಿ ಉಳಿತಿದ್ದು, ಹೇಗೆ ಬಂತು ಅಂತ ಕೇಳಿದ್ರಂತೆ. ಇಲ್ಲ, ನನಗೆ ಸರಿಯಾಗಿ ನಾನು ಮಾಡ್ಕೊಂಡು ಹೋದರೆ 40 ರೂಪಾಯಿದಲ್ಲೇ ಜೀವನ ಮಾಡ್ಬೋದು ನಾನು, ಅದು ಉಳಿದಿತ್ತಲ್ಲ 10 ರೂಪಾಯಿ ಕೂಡಿಸಿಟ್ಟಿದ್ದೆ, ಅದು ಕೊಟ್ಟೆ ನಿಮಗೆ ಅಂದ್ಲಂತೆ. ಇವ್ರು ಮರುದಿವಸ ಏನು ಮಾಡ್ಬೇಕು ಶಾಸ್ತ್ರಿ? ಕಾಂಗ್ರೆಸ್ ಆಫೀಸ್ಗೆ ಹೋಗಿ ಪತ್ರ ಬರೆದು, ನನ್ನ ಹೆಂಡತಿ ಬುದ್ಧಿವಂತೆ 40 ರೂಪಾಯಿದಲ್ಲೇ ಜೀವನ ಮಾಡ್ತಾಳೆ, ಮುಂದಿನ ತಿಂಗಳ ನನ್ನ ಸಂಬಳ 40 ಮಾಡಬೇಕು ಅಂತ ಬರ್ಕೊಟ್ರು. 40 ತೊಗೊಂಡ್ರು, 50 ತೊಗೊಳ್ಳಿಲ್ಲ. ಇದು ಆ ಥರ ಜನ ಬದುಕಿದ್ದು. ಗುಂಡಪ್ಪನವ್ರು ಆ ಜಾಗ ಸೇರಿದವರು.
ಏನೇ ದುಡ್ಡು ಕೊಟ್ಟರು ಎಷ್ಟು ವಿನಯ ಇತ್ತು ಅದೊಂದು ಹೇಳಬೇಕು. ನಾನು ಎಂದೆಂದೂ ಅಹಂಕಾರ ಬಂದು ನೋಡಲಿಲ್ಲ ಗುಂಡಪ್ಪನವ್ರದ್ದು. ಒಂದು ಮಕ್ಕಳಿಗೆ ಪುಸ್ತಕ ಬರೆದ್ರು ಸರ್, ಎಲ್ಲೇ ಶೇಷಗಿರಿ ರಾಯರು ಅದಕ್ಕೆ ಎಡಿಟರು. ಮಕ್ಕಳ ಶಿಕ್ಷಣದ ಬಗ್ಗೆ ಒಂದು ಸಣ್ಣ ಆರ್ಟಿಕಲ್ ಬರೀಬೇಕು. ಗುಂಡಪ್ಪನವ್ರು ಬರೆದು ನಾನು ಶೇಷಗಿರಿ ರಾಯರು ಹೋದರು, ಆಯ್ತು ಆರ್ಟಿಕಲ್ಲು ಅಂತ. ಇಲ್ಲ ಕೊಡ್ತೀನಿ, ಮುಂದಿನ ಸೋಮವಾರ ಕೊಡ್ತೀನಿ ಅಂದರು. ಸಣ್ಣ ಆರ್ಟಿಕಲ್ಲು. ಗುಂಡಪ್ಪನವ್ರು ಮನಸ್ಸು ಮಾಡೋದು ಡಿಕ್ಟೇಟ್ ಮಾಡಿ ಮುಗಿಸ್ಬಿಡ್ಬೇಕು. ರಾಮಸ್ವಾಮಿ ಅವ್ರು ಡಿಕ್ಟೇಟ್ ಮಾಡ್ತಾರೆ, ಬರ್ಕೊಂಡ್ಬಿಡ್ತಾರೆ ಅವರು. ಮುಂದಿನ ಸೋಮವಾರ ಕೊಡ್ತೀನಿ. ಯಾಕೆ ಅಂತ ಕೇಳಿದ್ರಂಥವ್ರು. ಇಲ್ಲ, ಬುಧವಾರ ದಿವಸ ಒಬ್ಬರು ಬೇರೆದವ್ರು ಬರ್ತಾ ಇದ್ದಾರೆ, ಮಕ್ಕಳ ಶಿಕ್ಷಣದ ಬಗ್ಗೆ ಅಥಾರಿಟಿಯವರು, ಅವ್ರ ಬಗ್ಗೆ ತೋರಿಸಿ, ಅದು ಲೇಖನ ತೋರಿಸಿ ಸರಿ ಇದೆ ಅಂದರೆ ಮಾಡಿಕೊಡ್ತೀನಿ ನಿಮಗೆ ಅಂತ. ಗುಂಡಪ್ಪನವ್ರು ಮೀರಿದ್ದ ಪ್ರೈಮರಿ ಎಜುಕೇಷನು. ಆದರೆ ಅವ್ರ ವಿನಯ ಅಂದರೆ ನನಗಿಂತ ತಿಳಿದವರೊಬ್ಬರು ಬರ್ತಾರೆ, ಅವ್ರಿಗೆ ತೋರಿಸಿ ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಆ ಲೇಖನ ಬರ್ಕೊಡ್ತೀನಿ ಅಂತ. ಇದು ಗುಂಡಪ್ಪನವ್ರ ಸ್ವಭಾವ. ಬದುಕಿದ್ದೆ ಹಾಗೆ, ದೊಡ್ಡತನ. ಹಾಗೆ ನೀವು ಬೆಳಿಬೇಕು ಮಕ್ಕಳೇ. ಒಬ್ಬೊಬ್ಬರು ಗುಂಡಪ್ಪ ಆಗಬೇಕು, ಒಬ್ಬೊಬ್ಬರು ಬೇಂದ್ರೆ ಆಗಬೇಕು, ಒಬ್ಬೊಬ್ಬರು ಆಗಬೇಕು VC ಆಗಬೇಕು, ಆ ಥರ ಆಗಬೇಕು. ಆವಾಗ ಜೀವನ ಯಶಸ್ಸಾಗ್ತದೆ. ಬರೀ ಡಿಗ್ರಿ ಆಯಿತು, ಮಾರ್ಕ್ಸ್ ಕಾರ್ಡ್ ಬಂತು, ಎಷ್ಟೋ ಜನ ಇದ್ದಾರೆ. ಒಂದು ಸಣ್ಣ ಮಾತು ಹೇಳಿಬಿಡಲ್ಲ, ಹೆಂಗೆ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಏನಾಗಬೇಕು ಅಂತ. ನಾನು ಸಾಮಾನ್ಯವಾಗಿ ಮಾಡಿಸ್ತಾ ಇರ್ತೀನಿ ಪ್ರಯೋಗ. ನೀವು ಮಾಡಿಸಿರ್ಬೇಕು ಅನಿಸುತ್ತೆ ಇದನ್ನು. ಬಲಗೈ ಖಾಲಿ ಇಟ್ಕೊಳ್ಳಿ ನೋಡೋಣ. ಪೆನ್ ಗಿನ್ ಬೇಡ, ಬಲಗೈ ಮಾತ್ರ. ನಾನು ಹೇಳಿದ ಹಾಗೆ ಮಾಡಬೇಕು. ಮಾಡ್ತೀರಾ? ಕೇಳಿಸುತ್ತಾ? ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಬಲಗೈ ಮೇಲೆ ಕೆತ್ತಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತೊಗೊಂಬನ್ನಿ. ಈಗ ನಿಮ್ಮ ತೋರು ಬೆರಳು ಮಾತ್ರ ಚಾಚಿ, ತೋರು ಬೆರಳು ಮಾತ್ರ, ಉಳಿದ ಬೆರಳು ಬೇಡ. ಈಗ ತಕ್ಷಣ ಚಾಚಿ ಬೆರಳು ಎಡ ಕೆನೆ ಮೇಲೆ ಇಟ್ಕೊಂಬಿಡಿ. ಎಲ್ಲಿಟ್ಟಿದ್ದೀರಿ ನೋಡ್ಕೊಳ್ಳಿ. ನಾನು ಹೇಳಿದ್ದೆ ಎಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದೆ? ಎಡ ಕೆನ್ನೆ ಮೇಲೆ ಅಂತ ಹೇಳಿದ್ದೆ ಅಲ್ವಾ? ನಾನು ಮೊದಲು 3 ಸಲ ಏನು ಹೇಳಿದ್ದೆ? ನಾನು ಹೇಳಿದ ಹಾಗೆ ಮಾಡಿ ಎಂದಿದ್ದೆ ಅಲ್ವಾ? ನೀವೆಲ್ಲ ಏನು ಮಾಡಿದ್ರಿ? ನಾನು ಮಾಡಿದ ಹಾಗೆ ಮಾಡಿದ್ರಿ ಅಲ್ವಾ? ನಾನು 3 ಸಲ ನಿಮಗೆ ಹೇಳಿದ ಹಾಗೆ ಮಾಡಿ ಅಂತ ಹೇಳಿ ನಾನೇನು ಮಾಡಿದೆ? ತಕ್ಷಣ ಎಡ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತಂದೆ. ಇಷ್ಟು ಜನ ತಪ್ಪೋದಕ್ಕೆ ಯಾರು ಕಾರಣ? ನಾನು ಕಾರಣ ಅಲ್ವಾ? ನಾನು ಯಾಕೆ ಕೈ ಎತ್ತಬೇಕಾಗಿತ್ತು? ಹೇಳಿದ ಹಾಗೆ ಮಾಡಿ ಅಂದರೆ ಕೈ ಎತ್ತಿ ಬೆರಳು ಮುಚ್ಚಿ ಅಂತ ಹೇಳ್ಕೊಂಡೋಗಿದ್ರೆ ಎಡ ಕೆನ್ನೆ ಇಟ್ಕೊಂಡು ಎಲ್ಲಿ ಇಟ್ಕೊತಿದ್ರೆ? ಕೆನ್ನೆ ಯಾವುದೋ ಗದ್ದ ಯಾವುದೋ ಗೊತ್ತಿದೆ ನಮಗೆ. ನಾನು ಹಿಂಗೆ ಇಟ್ಕೊಂಡು ತಕ್ಷಣ ಮೊದಲೇನು ಮಾಡಿದೆ? ಕೈ ಎತ್ತಿದೆ ನಾನೇ. ನೀವಂದ್ರೆ ಹೋ ಇವನು ಮಾಡಂಗೆ ಕಾಣಿಸ್ತಾನೆ ಅಂದ್ಕೊಂಡ್ರೆ. ಬೆರಳು ಮುಷ್ಟಿ ಮಾಡಿ ಕೈ ಮುಂದೆ ತೊಗೊಂಬನ್ನಿ, ತೋರು ಬೆರಳು ಚಾಚಿ. ಈ 4 ಹಂತದೊಳಗೆ ನೀವೇನು ಮಾಡಿದ್ರಿ? ನಾನು ನೋಡೋ ಜಾಸ್ತಿ ಮಾಡಿದ್ರಿ, ಕೇಳಿಸ್ಕೊಳ್ಳೋದು ಕಮ್ಮಿ ಮಾಡಿದ್ರಿ. ತಕ್ಷಣ ಅಂತ ಬೇರೆ ಹೇಳಿಬಿಟ್ಟು ಎಡ ಕೆನ್ನೆ ಮೇಲೆ ಇಟ್ಕೊಳ್ಳಿ, ನಾನೇ ಇಟ್ಕೊಂಡ್ಬಿಟ್ಟಲ್ಲ, ನೀವು ತಂದುಬಿಟ್ರಿ. 3 ಥರ ಆಯ್ತು ಇಲ್ಲಿ ನೋಡಿದೆ. ಕೆಲವರು ಟಕ್ ಅಂತ ಇಲ್ಲಿ ಇಟ್ಕೊಂಡ್ಬಿಟ್ರು, ವಿಚಾರ ಮಾಡಲಿಲ್ಲ ಅವರು. ಇನ್ನು ಕೆಲವ್ರು ಹಿಂಗೆ ಮಾಡಿ ಮತ್ತು ಅವನೇ ಇಟ್ಕೊಂಡ್ರು, ನಾನೇ ಕೆಲಿ ಕೆಡಿಸ್ಕೋಬೇಕು ತಲೆ ಇಟ್ಕೊಂಡ್ರು ಅವರು. ಇನ್ನು ಕೆಲವ್ರು ಬುದ್ಧ ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು. ಅಂದ್ರೆ ಏನಾಯಿತು? ಒಂದು ತಿಳ್ಕೊಂಬಿಡಿ ದಯವಿಟ್ಟು. ಜೀವನದ ಮೌಲ್ಯ ಅಂದರೆ ಜನ ನೀವು ಹೇಳಿದ ಹಾಗೆ ಮಾಡೋಲ್ಲ, ನೀವು ಮಾಡಿದ ಹಾಗೆ ಮಾಡ್ತಾರೆ. ನಾಳೆ ನೀವೇನು ಮಾಡಬೇಕು ಹೇಳೋದು ಮುಖ್ಯ ಅಲ್ಲ, ಮಾಡೋದು ಹಾಗೆ ಮಾಡಬೇಕು. ಇಫ್ ಯು ವಾಂಟ್ ಟು ಬಿ ವೆರಿ ಸಕ್ಸಸ್ಫುಲ್, ವೆರಿ ಸಿಂಪಲ್ ಫಾರ್ಮುಲಾ: ಪ್ಲೀಸ್ ಡೂ ವಾಟ್ ಯು ಸೇ ಆರ್ ಸೇ ವಾಟ್ ಯು ಡೂ. ಅರ್ಥ ಆಯ್ತು ಹೇಳಿದ್ದು ನಾನು? ನೀವು ಹೇಳಿದ ಹಾಗೆ ನಡ್ಕೋಬೇಕು. ಹೇಳೋದೊಂದು ಮಾಡೋದೊಂದು ಆದರೆ ಅದು ದೊಡ್ಡ ವ್ಯಕ್ತಿತ್ವ ಆಗೋಕ್ಕೆ ಸಾಧ್ಯ ಇಲ್ಲ. ಇಫ್ ಯು ವಾಂಟ್ ಟು ಬಿ ವೆರಿ ಸಕ್ಸಸ್ಫುಲ್ ಇನ್ ಲೈಫ್, ಆಲ್ವೇಸ್ ಸ್ಪೀಕ್ ವಾಟ್ ಯು ಡೂ ಆರ್ ಡೂ ವಾಟ್ ಯು ಸ್ಪೀಕ್. ದಟ್ ದೆರ್ ಬಿ ನೋ ಡಿಫರೆನ್ಸ್ ಬಿಟ್ವೀನ್ ವಾಟ್ ಯು ಸ್ಪೀಕ್ ಆ್ಯಂಡ್ ವಾಟ್ ಯು ಡೂ. ಅದೊಂದು ಆದರೆ ಸಾಕು, ಯು ವಿಲ್ ಬಿ ಎಕ್ಸ್ಟ್ರಾರ್ಡಿನರ್ಲಿ ಸಕ್ಸಸ್ಫುಲ್ ಇನ್ ಲೈಫ್. ಜಾಸ್ತಿ ಆಯಿತಾ ಮಾತಾಡಿದ್ದು? ತುಂಬ ಜಾಸ್ತಿ ಆಯಿತು. ನಿಮ್ಮ ನೋಡಿ ಮಕ್ಕಳ, ಭಾಳ ದೊಡ್ಡ ದೊಡ್ಡ ಋಷಿಯಂಥ ವ್ಯಕ್ತಿಗಳ ಜೊತೆ ಈ ಗುಣ ಬರಲಿಕ್ಕೆ ಸಾಧ್ಯ ಏನು ಅಂದರೆ ಅವರೇ ಹೇಳಿದಾಗೆ ಅಂಥ ದೊಡ್ಡವ್ರ ಜೊತೆಗೆ ಅವರು ಕಳೆದಿದ್ದಾರೆ. ನಮಗೆ ಅವ್ರು ಸಿಗಲ್ಲ, ಆದರೆ ಅವ್ರ ಜೊತೆಗೆ ಕಳೆದಂಥ ಕರ್ಜಿಗೆ ಅವ್ರು ಸಿಗ್ತಾರೆ. ಸೊ ನಿಮ್ಮ ಭಾಗ್ಯ ಇದು. ಇನ್ನೂ 3/4 ಗಂಟೆ ಸಮಯ ಇದೆ ಅವ್ರು ನಮಗೆ ಕೊಟ್ಟಿರೋದು. ಇನ್ನೂ ಹೆಚ್ಚಿನ ಜನದ ಬಗ್ಗೆ ಕೇಳಿ. ಇಂಥ ದೊಡ್ಡ ದೊಡ್ಡ ಕನ್ನಡ ನಾಡಿನಲ್ಲಿ ಆದಂಥ ಅಥವಾ ಬೇರೆ ಕಡೆ ಆದಂಥ ದೊಡ್ಡ ವ್ಯಕ್ತಿಗಳು ಯಾರು, ಅವ್ರ ಗುಣ ಏನಿತ್ತು, ಇದು 10 ಮಾರಲ್ ಎಜುಕೇಷನ್ ಕ್ಲಾಸಲ್ಲಿ ಬರೋದಿಲ್ಲ, ಇದು ಒಂದು ಕ್ಲಾಸಲ್ಲಿ ಬರುತ್ತೆ. ಸೊ ಕೇಳಿ, ಇನ್ನೂ ಯಾರ್ಯಾರಿದ್ದಾರೆ, ನಿಮ್ಮ ಅನುಭವ ಏನು ಅವ್ರ ಜೊತೆಗೆ, ಅದನ್ನು ದಯಮಾಡಿ ಹಂಚ್ಕೊಳ್ಳಿ. ನಮ್ಮ ಮಕ್ಕಳಿಗೆ ಸಿಕ್ಕೋಲ್ಲ, ಅವ್ರು ರಾಜಸ್ಥಾನ ಸಿಕ್ಕೋದಿಲ್ಲ, VC ಸಿಕ್ಕೋದಿಲ್ಲ. ಆದರೆ ಗುಂಡಪ್ಪನವ್ರ ಬಗ್ಗೆ ಎಷ್ಟು ದೊಡ್ಡ ಅಭಿಪ್ರಾಯ ಇದೆ ಹೊರಗೆ ಜಗತ್ತಲ್ಲಿ ಅಂದರೆ ನಿಮ್ಗೆ ಗೊತ್ತಿಲ್ಲ. ನಾನು 4 ತಿಂಗಳಿಂದ ಲಂಡನ್ನಲ್ಲಿದ್ದೆ. ಒಬ್ಬರು ಮನೆಗೆ ಊಟಕ್ಕೆ ಕರೆದಿದ್ರು, ಚಾರ್ಟರ್ಡ್ ಅಕೌಂಟೆಂಟ್ ಒಬ್ಬರು ಮನೆಗೆ ಕರೆದ್ರು. ಅವ್ರ ಮನೆಗೆ ಹೋದರೆ ಸಾಯಂಕಾಲ ಊಟ ಮಾಡಿದ್ವಿ. ಊಟ ಮಾಡಿ ಹೋಗುವ ಹೊತ್ತಿಗೆ ಚಾರ್ಟರ್ಡ್ ಅಕೌಂಟೆಂಟ್ ಅವರಲ್ಲಿ ಭಾಳ ಫೇಮಸ್. ಕೆನ್ ಐ ಶೇಕ್ ಹ್ಯಾಂಡ್ ವಿತ್ ಯು?
ಅಂದರು. ಯು ಕ್ಯಾನ್ ಅಂತ ಕೈ ಕೊಟ್ಟೆ. ಅವ್ರು ಗಟ್ಟಿ ಹಿಡ್ಕೊಂಬಿಟ್ರು, ಕಣ್ಣಲ್ಲಿ ನೀರು ಬರ್ತಿತ್ತು ಅವ್ರ ಕಣ್ಣಲ್ಲಿ. ಯಾಕೆ ಸರ್ ಏನಾಯಿತು ಅಂತ ಕೇಳಿದೆ. ನನ್ನಂಥ ನತದೃಷ್ಟ ಏನು ಯಾರೂ ಇಲ್ಲ ಸರ್ ಅಂದರು. ಯಾಕ್ರಿ ಏನಾಯಿತು ಅಂತ ಕೇಳಿದೆ. ಸರ್ ನಾನು ಹುಟ್ಟಿದ್ದೆ ಬಸವನಗುಡಿಯಲ್ಲಿ, ಅಲ್ಲೇ ಬೆಳೆದದ್ದು, ನಾನು ಅಷ್ಟು ವರ್ಷ ಇದ್ದದ್ದು, ನ್ಯಾಷನಲ್ ಕಾಲೇಜಲ್ಲೇ ಓದಿದ್ದು. ನಮ್ಮ ಮನೆ ಮುಂದೆ DVG ದಿನ ಹೋಗೋರು ಸರ್. ನಾನು ಮುದುಕಪ್ಪ ಹೋಗ್ತಿದ್ದಾರೆ ಅಂದೆ. ಒಂದು ದಿವಸ ಹೋಗಲಿಲ್ಲ, ಮಾತಾಡಲಿಲ್ಲ, ಕಾಲು ಮುಟ್ಟು ನಮಸ್ಕಾರ ಮಾಡಲಿಲ್ಲ. ಅವ್ರು ಯಾರು ದೊಡ್ಡವರು ಅಂತ ಗೊತ್ತೂ ಆಗಲಿಲ್ಲ ನನಗೆ. ಮುಂದೆ ಬಾಂಬೆಗೆ ಹೋದೆ, ಚಾರ್ಟರ್ಡ್ ಅಕೌಂಟೆಂಟ್ ಆದೆ, ಕರಿಯರ್ ಮಾಡಿಕೊಂಡೆ. ಲಂಡನ್ ಬಂದು 30 ವರ್ಷ ಆಯಿತು, ಇಲ್ಲೇ ಸಿಟಿಸನ್ ಆಗಿಬಿಟ್ಟಿದ್ದೀನಿ. ಇತ್ತೀಚೆಗೆ ನಾನು DVG ಬಗ್ಗೆ ಕೆಲವು ಮಾತಾಡಿದ CD ಇದ್ದಾವೆ. ಮಂಕುತಿಮ್ಮನ ಕಗ್ಗದ ಬಗ್ಗೆ, ಜೀವನ ಧರ್ಮ ಯೋಗ ಅದ ಬಗ್ಗೆ ಏನೇನು ಮಾತಾಡಿದ್ದಿದೆ, ಅದೆಲ್ಲ ತೊಗೊಂಡು ಹೋಗಿದ್ದಾರಂತವ್ರು. ಆ CD ಕೇಳಿಬಿಟ್ಟು ಅವ್ರ ಪುಸ್ತಕ ಓದೋಕ್ಕೆ ಶುರು ಮಾಡಿದ್ದೀನಿ. ಈಗ ಓದಿದಾಗ ಅನ್ನಿಸ್ತು, ನಾನು ಎಂಥ ಪಾಪಿ, ಅವ್ರ ಪಕ್ಕದಲ್ಲೇ ಇದ್ದೆ, ಮನೆಗಿದ್ದೆ, ನಮಸ್ಕಾರ ಮಾಡಲಿಲ್ಲ. ನೀವು ಅವ್ರ ಜೊತೆಗಿದ್ದವರು, ಅವ್ರು ಮುಟ್ಟಿದ್ದೀರಿ ಬೇಕಾದಷ್ಟು ಸಲ. ಅದು ನಿಮ್ಮ ಕೈ ಹಿಡಿದ್ರೆ ಅವ್ರ ಕೈ ಹಿಡ್ದಂಗೆ ಅನ್ನಿಸ್ತದೆ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಅಷ್ಟು ದೊಡ್ಡವರು ಗುಂಡಪ್ಪನವರು. ಅವ್ರ ಬಗ್ಗೆ ಗೌರವ ಅಷ್ಟು ಜನಕ್ಕಿದೆ. ಜೀವನ ಓದಬೇಕು, ಅವ್ರ ಜೀವನ ನೀವು ಭಾಳ ಕಷ್ಟಪಟ್ಟ ಜೀವನ ಅದು. ನಿಮಗಿನ್ನೊಂದು ತಮಾಷೆ ಗೊತ್ತಾ, ಅವರು SLC ಪಾಸ್ ಆಗಲಿಲ್ಲ, 7ನೇ ಕ್ಲಾಸೇ ಫೇಲ್ ಆದದ್ದು. 2 ಸಬ್ಜೆಕ್ಟಲ್ಲಿ ಫೇಲ್ ಆದದ್ದು. ಯಾವ ಸಬ್ಜೆಕ್ಟ್ ಗೊತ್ತಾ? ಒಂದು ಗಣಿತ, ಅದೇನು ಭಾಳ ಕಷ್ಟ ಅಲ್ಲ ಜಡ್ಜ್ ಮಾಡೋದಕ್ಕೆ. 2ನೇದು ಕನ್ನಡ. ಗೊತ್ತಾ ನಿಮಗೆ ತಮಾಷೆ? ಗುಂಡಪ್ಪನವರು 7ನೇ ಕ್ಲಾಸಲ್ಲಿ ಕನ್ನಡ ಮತ್ತು ಗಣಿತದಲ್ಲಿ ಫೇಲ್ ಆದದ್ದು. ಆದರೆ ಅವ್ರು ಬರೆದು PhD ಆಗಿರ್ಬೇಕೀಗ. ದೊಡ್ಡವ್ರ ಜೀವನ ಹಾಗೆ. ಅವ್ರು ಕಲ್ತಿದ್ದೆಲ್ಲ ಜೀವನಾನುಭವದಿಂದ ಕಲ್ತದ್ದು. ಅವ್ರು ಬರೆದಂಥ ಪುಸ್ತಕವನ್ನು ಲಂಡನ್ನಲ್ಲಿ ಹೌಸ್ ಆಫ್ ಲಾರ್ಡ್ಸಿಗೆ ಕೊಡ್ತಾಯಿದ್ರು ಓದಿ ಅಂತ, ಪೊಲಿಟಿಕಲ್ ಟ್ರಿಟೈಸ್. ಎಲ್ಲದೂ ತಲಸ್ಪರ್ಶಿ ಅಧ್ಯಯನ, ಎಲ್ಲದರಲ್ಲೂ ಸಮಯ ಸ್ಪಂದನೆ. ಸಮಯದ ಬಗ್ಗೆ ಎಷ್ಟು ಗೌರವ ಅಂತಂದರೆ 10:30 ಭಾನುವಾರ ಲೆಕ್ಚರ್ ಆಗಬೇಕು ಬೆಳಿಗ್ಗೆ. 15-20 ಜನ ಇರೋರು ಅಷ್ಟೇ ನಾವು ಯಾವಾಗಾದರೂ. ಈ ಗೀತಾ ಕ್ಲಾಸ್ ಮಾಡೋರು. ಅದೇ ಮುಂದೆ ಜೀವನ ಧರ್ಮ ಯೋಗ ದೊಡ್ಡ ಪುಸ್ತಕ ಆಯಿತು. ಪಾಠ ಮಾಡುವಾಗ ಒಂದ್ಸರಿ ಯಾರನ್ನೋ ಕರಿತಿದ್ರು, ಗೆಸ್ಟ್ ಅಂತ ಕರಿಬೇಕು. ಈ ಕಟ್ಟೆ ಅಂತ ಇದ್ದಲ್ಲ, ಇಷ್ಟು ಕಟ್ಟೆ ಇತ್ತು. ಆ ಕಟ್ಟೆ ಮೇಲೆ ಒಂದು ಚೇರ್ ಇಡೋರು, ಇದ್ರ ಕಟ್ಟೆ ಮೇಲೆ ಕೂತೆ ಮಾತಾಡೋದು. ಒಂದು 15 ಜನ ಚಾಪೆ ಹಾಕ್ಕೊಂಡು ಜಮ್ಕನ್ ಹಾಕ್ಕೊಂಡು ಕೂತಿರ್ಬೇಕು. ಒಬ್ರು ಯಾರೋ ಸೀನಿಯರ್ IAS ಆಫೀಸರು ಅಂತ ನೆನಪು ನನಗೆ. 10:30 ಲೆಕ್ಚರ್ ಶುರು ಆಗಬೇಕು. 10:25 ಆಯಿತು, ಅವ್ರು ಬರಲಿಲ್ಲ. ಎಲ್ಲ ಕೂತ್ಕೊಂಬಿಡಿ, ಬಂದುಬಿಡ್ತಾರೆ, ಶುರು ಮಾಡೋಣ ಅಂತಂದರು. 10:28 ಆಯಿತು, ಬರಲಿಲ್ಲ. 29 ಆಯಿತು, ಬರಲಿಲ್ಲ. ಕ್ಷಣಕ್ಕೆ BP ಜಾಸ್ತಿ ಇವ್ರದ್ದು. ಪದ್ಮನಾಭನ್ ಗೀತೆ ತೊಗೊಂಬಿಡಿ ಅಂದರು. ತರಿಸಿದ್ರು. ಕರೆಕ್ಟ್ ನೋಡಿ 10:30 ಆಯಿತು, ತಾವೇ ಶುರು ಮಾಡಿಬಿಟ್ರು. ಗೀತೆ ಮೇಲೆ ಲೆಕ್ಚರ್ ಶುರು ಮಾಡಿದ್ರು. 10:40ಕ್ಕೆ ಅವ್ರ ಅತಿಥಿಗಳು ಬಂದರು. ಸಾಮಾನ್ಯವಾಗಿ ಏನು ಮಾಡ್ತಿರೋ ಬಂದರೆ ನೀವು ಬನ್ನಿ ಶುರು ಮಾಡಿ ಮಾತಾಡಿ ಅಂತೀವಲ್ಲ. ಇವ್ರು ಮಾತಾಡ್ತಾಯಿದ್ರು ಗುಂಡಪ್ಪನವರು. ಅವ್ರು ಬಂದ ತಕ್ಷಣ ಕೂತ್ಕೊಳ್ಳಿ ಏನು ಸನ್ನೆ ಮಾಡಿದ್ರು. ಅವರು ಕೂತ್ಕೊಂಡ್ರು. ಇವ್ರು ಮಾತು ಕೇಳಿ ಮನೆಗೆ ಹೋದರು. ಮಾತಾಡಲಿಕ್ಕೆ ಕೊಡಲೇ ಇಲ್ಲ ಅವರಿಗೆ. ಇವರೇ ಮಾತಾಡಿದ್ರು. ಅವ್ರು ಕೇಳ್ಕೊಂಡ್ರು. ಹೋಗ್ಬೇಕಾದ್ರೆ ಹೇಳಿದ್ರು, ನೋಡಿ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಹೇಳಿ ಕಳಿಸಿದ್ರು. ಇದು ಸಮಯ ಪರಿಧಿ ಇವತ್ತಿಗೂ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಉಂಟದು. ನೀವು 6:30 ಲೆಕ್ಚರ್ ಅಂದರೆ ನೀವು ವಾಚ್ ಸರಿ ಮಾಡ್ಕೋಬೋದು. 6:30 ಶುರು ಆಗ್ತದೆ, 1 ನಿಮಿಷ ಲೇಟ್ ಆಗಲ್ಲ. ಅವ್ರು ಹಾಕಿಕೊಟ್ಟಂಥ ಪದ್ಧತಿ ಇದು. ಮುಖ್ಯ ಮಕ್ಕಳೇನು ಮಾಡಬೇಕಾದ್ದು, ಯಾವುದೋ ಒಂದು ದಿವಸ ಮಾಡೋದಲ್ಲ, ಜೀವನ ಪರ್ಯಂತ ವೃತ್ತದಂಗೆ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಆ ದೊಡ್ಡ ಸಾಧನೆ ಅದು. ಒಂದು ದಿವಸ ಅಲ್ಲ, ದಿವಸ ಆಗಬೇಕದು, ಹಾಗೇ ಬದುಕಬೇಕು ಅಂದ್ರೆ ಆಗ್ತದೆ. ಮೇಡಮ್ ಏ ಸರ್, ಸಾಧಾರಣ ನಮ್ಮ ವಯಸ್ಸಿನ ವಿದ್ಯಾರ್ಥಿಗಳೆಲ್ಲ ಹೊರದೇಶಕ್ಕೆ ಹೋದ್ರೆ ವಾಪಸ್ ಬರಬೇಕು. ನೀವು ಆಗಿದ್ದ ಕಾಲದಲ್ಲೇ ಅಷ್ಟೆಲ್ಲ ನೋಡಿ ಮತ್ತೆ ಇದೇ ನೆಲಕ್ಕೆ ಇದೇ ಭೂಮಿಗೆ ಬಂದು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಏನು? ನನಗೆ ಒಂದು ವಿಚಿತ್ರ ಅದು ಅನ್ನಿಸ್ಬೇಕು. ಅದೀಗ ಬೆಳೆದಂಥ ವಾತಾವರಣ ಅನಿಸುತ್ತೆ. ನಾನು ಯಾವತ್ತೂ ಅಮೇರಿಕದಕ್ಕೆ ಸೇರಿದವನು ಅಂತ ಅನ್ನಿಸ್ಲೇ ಇಲ್ಲ ನನಗೆ. ನನಗೆ ಯಾವಾಗಲೂ ಪರಕೀಯ ಭಾವನೆ ಇದ್ದೇ ಇತ್ತು. ನನಗೊಂದು ನಂಬಿಕೆ ಏನು ಅಂದರೆ, ಈಸ್ ಬೆಟರ್ ಟು ಬಿ ಎ ಫಸ್ಟ್ ರೇಟ್ ಸಿಟಿಸನ್ ಆಫ್ ಯುವರ್ ಓನ್ ಕಂಟ್ರಿ ರಾದರ್ ದೆನ್ ದಿ ಸೆಕೆಂಡ್ ರೇಟ್ ಸಿಟಿಸನ್ ಆಫ್ ಎನಿ ಗ್ರೇಟ್ ಕಂಟ್ರಿ. ಇನ್ನೊಂದು ಹೇಳ್ತೀನಿ, ನಾನು ಪ್ರೀತಿ ನಿಮ್ಮ ಮುಂದೆ ಮೆಚ್ಚುಗೆ ಹೇಳಬೇಕು ಅಂತ ಹೇಳೋದಲ್ಲ. ನಾನು ತುಂಬ ಸುತ್ತಾಡಿದ್ದೀನಿ ಜಗತ್ತಲ್ಲಿ. ಎಷ್ಟು ದೇಶ ನೆನಪಿಲ್ಲ, ಒಂದು 40 ಆದರೂ ಆಗಿರ್ಬೇಕು, ಎಷ್ಟು ದೇಶಕ್ಕೆ ಹೋಗಿರಬೇಕು. ಆದರೆ ಯಾವ ದೇಶವೂ ಕೂಡ ನನಗೆ ಭಾರತದಷ್ಟು ಚೆನ್ನಾಗಿರೋ ದೇಶ ಅಂತ ಅನ್ನಿಸ್ಲಿಲ್ಲ. In spite of this confusion, in spite of these contradictions we have, India is the most beautiful country ever. ನಾನು ಅಮೇರಿಕಾದಲ್ಲಿ ಕ್ರಿಯೇಟಿವಿಟಿ ಬಗ್ಗೆ ಪಾಠ ಮಾಡ್ತೀನಿ ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ನಲ್ಲಿ. ಈಗಾದರೂ ಹೋಗ್ತೀನಿ.
ಮೊನ್ನೆ ಕೂಡ ಈಗ 3.5 ತಿಂಗಳಿಂದ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲೇ 2 ದಿವಸ ಪಾಠ ಮಾಡಿ ಬಂದಿದ್ದೀನಿ. ವರ್ಲ್ಡ್ಸ್ ಬೆಸ್ಟ್ ಸ್ಕೂಲ್ ಅದು, ಬಿ ಸ್ಕೂಲ್ ಅಂದರೆ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್. 2 ದಿವಸ ಲೆಕ್ಚರ್ ನಂದಿತ್ತು. ನನಗೆ ಆಶ್ಚರ್ಯ ಆಗೋದಿದ್ದು, ಫಸ್ಟ್ ಟೈಮ್ ನಾನು ಯೂನಿವರ್ಸಿಟಿ ವಾಷಿಂಗ್ಟನಿಗೆ ಹೋದಾಗ ನನ್ನ ಪರಿಚಯ ಮಾಡ್ತಾರೆ ಅವರು. ಅವ್ರ ಮನಸ್ಸಿಗೇನೋ ಸ್ವಲ್ಪ ಮುಳ್ಳು ಚುಚ್ಚಿರಬೇಕು. ಅಮೇರಿಕನ್ಸ್ ತಾವೇ ಕ್ರಿಯೇಟಿವಿಟಿ ಒರಿಜಿನಲ್ಸ್ ಅಂತ ತಿಳ್ಕೊತಾರೆ ಅವರು, ಹಾಗೇನಿಲ್ಲ ಅದು. ನಾನು ಕ್ರಿಯೇಟಿವಿಟಿ ಪಾಠ ಮಾಡೋಕ್ಕೆ ಹೋದದ್ದು. ಅವನು ಪರಿಚಯ ಮಾಡ್ತಾ ಮಾಡ್ತಾ ಅವ್ನು ಹೇಳ್ದ, ವಿ ಹ್ಯಾವ್ ಟು ಲರ್ನ್ ಕ್ರಿಯೇಟಿವಿಟಿ ಫ್ರಮ್ ಇಂಡಿಯಾ ಆಲ್ಸೋ. ನಾನು ಪರಿಚಯ ಮಾಡಿ ವಿ ಹ್ಯಾವ್ ಟು ಲರ್ನ್ ಕ್ರಿಯೇಟಿವಿಟಿ ಫ್ರಮ್ ಇಂಡಿಯಾ ಆಲ್ಸೋ ಅಂದ. ಅವನಿಗೇನೋ ಮನಸ್ಸಿಗೆ ಬೇಜಾರಾಗಿದೆ ಅಂತ ಅನಿಸುತ್ತಲ್ಲ. ನಾನು ಅಲ್ಲಿಂದನೇ ಶುರು ಮಾಡಿದೆ. ಎಸ್ ಜೆಂಟಲ್ಮನ್, ಯು ನಾಟ್ ಓನ್ಲಿ ಹ್ಯಾವ್ ಟು ಲರ್ನ್ ಕ್ರಿಯೇಟಿವಿಟಿ ಫ್ರಮ್ ಇಂಡಿಯಾ ಆಲ್ಸೋ, ಪ್ರೊಬ್ಯಾಬ್ಲಿ ಫ್ರಮ್ ಇಂಡಿಯಾ ಓನ್ಲಿ. ನಾನು ಸೊಕ್ಕಿನಿಂದ ಹೇಳಿದ್ದಲ್ಲ. ಅವ್ರು ಯಾಕೆ ಅಂತ ಕೇಳ್ದೆ. ಅವ್ನು ಹೇಳ್ದ, ನಿಮಗೆ ವಿ ಹ್ಯಾವ್ ಪ್ರಾಬ್ಲಮ್ಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಾಬ್ಲಮ್ಸ್ ದೇ ಹ್ಯಾವ್. ಇನ್ನೂ ಜನಾಂಗ ದ್ವೇಷದ ಬಗ್ಗೆ ಇದೆ, ತುಂಬ ಇದೆ ಅಲ್ಲಿ, ಕಪ್ಪು ಬಿಳುಪು ಸ್ವಲ್ಪ ಇದೆ ಅಲ್ಲಿ. ಅವ್ನು ಹೇಳಿದ, ವಿ ಹ್ಯಾವ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಾಬ್ಲಮ್ಸ್ ಅಂದ. ನಾ ಇದೆ ಸ್ಯಾಡ್, ಯು ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್, ವಿ ಹ್ಯಾವ್ ಎ ರೇನ್ಬೋ ಆಫ್ ಕಲರ್ಸ್. ನಮ್ಮಲ್ಲಿ ಬನ್ನಿ, ನೀವು ತೋರಿಸ್ತೀನಿ ಎಷ್ಟು ಕಲರ್ ಇದೆ ಅಂತ. ಮರು ವರ್ಷ ಬಂದ, ಅವ್ನು ಕರ್ಕೊಂಡು ನಾನು ಟ್ರೈಬಲ್ ಸ್ಕೂಲಿಗೆ ಹೋಗಿದ್ದೆ, ಹೆಗಡೆ ಕೋಟೆಗೆ. ಬಾಲು ಬಂದಿದ್ರಾ ಇಲ್ಲಿ? ಬಾಲೂನ್ ಕರೆಸಿ ಒಂದು ಸಲ, ಚೆನ್ನಾಗಿ ಮಾತಾಡ್ತೆ ಬಾಲು ಹೇಳ್ತೀನಿ ನಾನು ಬೇಕಾದ್ರೆ. ಬಾಲು ನಾನು ಕೂಡ ಶಾಲೆ ಮಾಡಿದ್ದು ಅದನ್ನು 31 ವರ್ಷದಿಂದ ಕಾಡಲ್ಲಿ. ಅಯ್ಯೋ, ಕಾಡಂದು ಏನೂ ಇರಲಿಲ್ಲ ಅವಾಗಲ್ಲಿ. ಅಲ್ಲಿ ಶಾಲೆ ಮಾಡೋದು. ಆ ಶಾಲೆ ಕರ್ಕೊಂಡು ಹೋದೆ ಅವ್ರನ್ನ, ಅಮೇರಿಕನ್ ಪ್ರೊಫೆಸರ್ನ. ಆ ಟ್ರೈಬಲ್ ಜನ ತೋರಿಸಿದೆ, ಮೈಸೂರು ತೋರಿಸಿದೆ, ಬೆಂಗಳೂರಿಗೆ ಕರ್ಕೊಂಬಂದು ಬ್ರಿಗೇಡ್ ರೋಡಿಗೆ ಕರ್ಕೊಂಡು ಹೋದೆ. ಅವನು ಹೇಳ್ದ, ಐ ಕಾಂಟ್ ಬಿಲೀವ್ ಇಟ್ ಈಸ್ ಒನ್ ಕಂಟ್ರಿ ಅಂದ. ನಾ ಹೇಳಿದೆ, ದಟ್ ಇಸ್ ದ ಚಾರ್ಮ್ ಆಫ್ ಇಂಡಿಯಾ. ನಮ್ಮಲ್ಲಿ ಎ ಫಾರ್ಮರ್ ಇನ್ ದ ವಿಲೇಜ್ lives comfortably with rats, rabbits, cows, pigs, hen, dog, and his husband and wife and children also in the same house. So comfortably. ಏನೂ ತೊಂದರೆ ಇಲ್ಲ. ರೈತರಿರೋ ಮನೇಲಿ ಹಸು ಸಾಕಿರ್ತಾರೆ, ಇಲಿ ಓಡಾಡ್ತಾ ಇರುತ್ತೆ, ಒಂದು ಸಾಕಿರ್ತಾನೆ, ಕೋಳಿ ಸಾಕಿರ್ತಾನೆ, ಎಲ್ಲ ಮನೇಲಿ ಇರ್ತಾರೆ, ಆರಾಮಿರ್ತಾನೆ ಅವನು. ಅವ್ರಿಗೆ ಹಾಗಲ್ಲ. ಒಂದು ಸಲ ನೀವು ಬಿಸ್ಲರಿ ವಾಟರ್ ಬಿಟ್ಟು ಬೇರೆ ಕೊಡೋದು ಮರುದಿವಸ ನೆಗಡಿ ಬರುತ್ತೆ. ನಮಗೇನೇನೂ ಆಗಲ್ಲ. ವಿ ಆರ್ ಬಾರ್ನ್ ಇಮ್ಯುನಿಟಿ ಇದೆ ನಮಗೆ. ಬಿಕಾಸ್ ಅಟ್ಮಾಸ್ಫಿಯರ್ ಹಂಗೆ ಮಾಡಿಬಿಡುತ್ತೆ ನಮ್ಮನ್ನು, ಗಟ್ಟಿ ಮಾಡಿಬಿಟ್ಟಿದೆ ನಮ್ಮನ್ನು. ಆ್ಯಂಡ್ ಇನ್ನೊಂದು, ವಿ ಲಿವ್ ವಿತ್ ಎನಿ ಕೈಂಡ್ ಆಫ್ ಪೀಪಲ್. ನಿಮಗೆ ಚಳಿ ಬೇಕಾ, ಹೋಗಿ ಕಾಶ್ಮೀರಕ್ಕೆ ಇಲ್ಲೇ ಇದೆಯಲ್ಲ, ಬೇಕಾದಷ್ಟಿದೆ. ಸೆಕೆ ಬೇಕಾ, ಮದ್ರಾಸಿಗೆ ಬನ್ನಿ, ಎಲ್ಲೂ ಇದೆ ನಮ್ಮ ದೇಶದಲ್ಲಿ, ಯಾವುದೂ ಇಲ್ಲ ಅಂತಲ್ಲ. ಎವ್ರಿಥಿಂಗ್ ಈಸ್ ಒನ್ ಪ್ಲೇಟಿವ್. ಶೋಕೇಸ್ ನಮ್ಮದಿದು, ಶೋಕೇಸ್ ಆಫ್ ದಿ ವರ್ಲ್ಡ್. ಯು ವಾಂಟ್ ಬುದ್ಧಿಸಮ್ ಹಿಯರ್, ಒರಿಜಿನಲ್ ಬುದ್ಧಿಸಮ್ ಈಸ್ ಹಿಯರ್. ಯು ವಾಂಟ್ ಜೈನಿಸಮ್ ಒರಿಜಿನಲ್, ವಿ ಹ್ಯಾವ್ ಗಾಟ್ ಜೈನಿಸಮ್ ಹಿಯರ್ ಇನ್ ಇಂಡಿಯಾ. ಇಲ್ಲೇ ಶುರು ಆದದ್ದಲ್ವ ಎಲ್ಲನೂ. ಎವ್ರಿಥಿಂಗ್ ಈಸ್ ಹಿಯರ್. ಇಷ್ಟು ಶೋಕೇಸ್ ಆಗಿರುವಂಥ ದೇಶ ಜಗತ್ತಲ್ಲಿ ಎಲ್ಲೂ ಇಲ್ಲ. ಆ್ಯಂಡ್ ಕೈಂಡ್ ಪೀಪಲ್ ನಮ್ಮಲ್ಲಿರುವಷ್ಟು